ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಶನಿವಾರ 24ನೇ ತಾರೀಕು ನಮಗೆ ಹುಣ್ಣಿಮೆ ಬಂದಿದೆ ಸ್ನೇಹಿತರೆ. ಹುಣ್ಣಿಮೆಯ ದಿನ ನೀವು ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡ್ರೆ, ಈ ಪರಿಹಾರ ಬಂದು ನಿಮ್ಮ ವ್ಯಾಪಾರದ ಸ್ಥಳ, ಅಂಗಡಿ, ನಿಮ್ಮ ಮನೆಯಲ್ಲೇ ನೀವೇನಾದರೂ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾಯಿದ್ರು, ಬೀದಿ ಬದಿಯಲ್ಲಿ ವ್ಯಾಪಾರಗಳು ಮಾಡ್ತಾಯಿದ್ರು, ಅಥವಾ ಮನೆಯಲ್ಲೇ ನಿಮಗೆ ಆರ್ಥಿಕ ಸಮಸ್ಯೆಗಳು, ಹಾಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ, ತುಂಬ ಒಬ್ರಿಗೆ ನೋಡಿದ್ರೆ ಒಬ್ಬರನ್ನ ಆಗಲ್ಲ, ಈ ರೀತಿ ಏನಾದರೂ ಕಠಿಣ ಪರಿಸ್ಥಿತಿಗಳನ್ನ ನೀವು ಎದುರಿಸ್ತಾ ಇದ್ದರೆ ತಪ್ಪದೇ ಈ ಸರಳ ವಿಧಾನದಲ್ಲಿರುವಂತಹ ಪರಿಹಾರನ ಒಮ್ಮೆ ನೀವು ಮಾಡ್ಕೊಂಡು ನೋಡಿ. ಯಾಕೆ ಅಂದರೆ ಈ ಅಮಾವಾಸ್ಯೆ ಹುಣ್ಣಿಮೆಗಳು ನಮಗೆ ಸಾಕಷ್ಟು ಶಕ್ತಿಯುತವಾದ ದಿನಗಳಾಗಿರೋದ್ರಿಂದ ತಾಯಿಗೂ ಕೂಡ ಅಷ್ಟೇ ಶಕ್ತಿಯುತವಾಗಿರುತ್ತೆ. ತಪ್ಪದೆ ಎಲ್ರಿಗೂ ಎಲ್ಲ ಪರಿಹಾರಗಳು ಸೂಕ್ತವಾಗಿರುತ್ತೆ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲನೂ ನಾವು ನೋಡ್ತಾ ಇದ್ದೀವಿ, ಯಾವುದು ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಗೊಂದಲ ಆಗಬಹುದು ಸ್ನೇಹಿತರೆ. ನಿಮ್ಮ ಕಷ್ಟಕ್ಕೆ ನಿಮಗೆ ಯಾವುದು ಸರಳವಾಗಿರುತ್ತೋ ಅದನ್ನು ನೋಡಿ ನೀವು ಮಾಡ್ಕೊಳ್ಳಿ. ಇಲ್ಲ ಯಾವುದಾದ್ರೂ ಮಾಡ್ಕೊಳ್ತಾ ಇದ್ರೂ ಅದು ಯಾವುದೋ ಒಂದು ನಮ್ಮ ಕಷ್ಟಕ್ಕೆ ಪರಿಹಾರ ಅಂತ ಸಿಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ. ಸುನಂದ ಮ್ಯಾಮ್ ಅಂತಂದ್ಬಿಟ್ಟು, ಓಂ ಶ್ರೀ ವಾರಾಹಿ ದೇವಿಯಮ್ಮ, ನಮಸ್ತೆ ಮೇಡಮ್, ವಾವ್ ಫಾರ್ ಯುವರ್ ರೆಮಿಡೀಸ್, ರಿಯಲಿ ವಿ ಜಸ್ಟ್ ಲವ್ ಯುವರ್ ರೆಮಿಡೀಸ್ ಬಿಕಾಸ್ ವಿ ಆರ್ ನಾಟ್ ಸ್ಪೆಂಡಿಂಗ್ ಎನಿ ಮನಿ. ಸೋ ನೈಸ್ ಆಫ್ ಯು ಮೇಡಮ್, ಲವ್ ಯು, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಅಂತ ಹೇಳಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೆ. ನೋಡಿ, ಎಲ್ರಿಗೂ ಅವ್ರದ್ದೇ ಆದಂತಹ ಒಂದು ಜೀವನ ಇರುತ್ತೆ. ಅದರಲ್ಲಿ ತುಂಬ ಪಾಸಿಟಿವ್ ಆಗಿ ಇದ್ದರೆ ಎಷ್ಟೇ ಕಷ್ಟಗಳು ಬಂದ್ರೂ ಅದನ್ನು ಎದುರಿಸ್ಬಹುದು. ಈ ಮ್ಯಾಮ್ ಕೂಡ ಅಷ್ಟೇ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅದೇ ರೀತಿಯಲ್ಲೂ ಕೂಡ ಅವರು ತಾಯಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅವ್ರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಅವರ ಕುಟುಂಬದ ಮೇಲೂ ಕೂಡ ತಾಯಿಯ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಎಲ್ರಿಗೂ ಆ ತಾಯಿಯ ಆಶೀರ್ವಾದ ಸಿಗಬೇಕು, ನಮ್ಮ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಸಿಗಬೇಕು. ತುಂಬ ಜನ ಸ್ಯಾಲ್ರಿ ತುಂಬ ಕಡಿಮೆ ಇದೆ, ಇಷ್ಟ ಇಲ್ಲ ನಮಗೆ, ಆದರೆ ಜೀವನ ನಡೆಸಬೇಕು, ಈ ರೀತಿ ಎಲ್ಲನೂ ಪಾಪ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ಪರಿಹಾರ ಕೂಡ ತುಂಬ ಸೂಕ್ತವಾಗಿರುತ್ತೆ ಸ್ನೇಹಿತರೆ. ಯಾವ ಥರ ಇದನ್ನು ಮಾಡ್ಕೊಳ್ಬೇಕು, ಈ ಒಂದು ಪರಿಹಾರನ ಬಂದು ಹುಣ್ಣಿಮೆಯ ದಿನ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ. ನೀವು ಅಮಾವಾಸ್ಯೆ ದಿನ, ಹುಣ್ಣಿಮೆ, ಇವು ಎರಡರಲ್ಲಿ ಯಾವ ದಿನನಾದ್ರೂ ತಪ್ಪದೇ ಮಾಡ್ಕೊಳ್ಳಿ. ರಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡದಾಗಿ ಬರುತ್ತೆ. ಡಿಸ್ಪ್ಲೇನಲ್ಲಿ ನೀವು ನೋಡಿರಬಹುದು, ಗೋಧಿ ಕಾಳು, ಗೋಧಿಯ 11 ಕಾಳುಗಳನ್ನು ನಾವು ತಗೊಳ್ಬೇಕು. ಲಕ್ಷ್ಮೀ ದೇವರಿಗೆ ನಾವು ಈ ಹಣಕಾಸಿನ ಒಂದು ವಿಚಾರಕ್ಕೆ ಅಂತಂದ್ಬಿಟ್ಟು ಅನುಷ್ಠಾನಗಳನ್ನ ಮಾಡಿಕೊಳ್ಳುವಾಗ ಗೋಧಿಯನ್ನು ಉಪಯೋಗ ಪಡಿಸ್ಕೊಂಡು ಮಾಡಿಕೊಳ್ಳುವ ಪರಿಹಾರಕ್ಕೆ 100ಕ್ಕೆ 100ರಷ್ಟು ಪ್ರತಿಫಲ ಸಿಗುತ್ತೆ. ಇಲ್ಲಿ ಕೆಂಪು ಬಟ್ಟೆ ನೋಡ್ತಾ ಇದ್ದೀರಾ, ಕೆಂಪು ಅಥವಾ ಹಳದಿ ಈ ಒಂದು ಪರಿಹಾರಕ್ಕೆ ಸೂಕ್ತವಾಗಿರುತ್ತೆ ಸ್ನೇಹಿತರೆ. ಇವು ಎರಡರಲ್ಲಿ ನಿಮಗೆ ಯಾವುದು ನಿಮ್ಮ ಕಡೆ ಇರುತ್ತೋ, ಅಂದರೆ ನಿಮ್ಮ ಮನೆಯಲ್ಲಿ ಇರುತ್ತೋ ಅದನ್ನೇ ತಗೊಳ್ಳಿ. ಸ್ವಲ್ಪ ಆದರೆ ಸಾಕು. 11 ನಮಗೆ ಗೋಧಿ ಕಾಳು ಬೇಕಾಗುತ್ತೆ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನೀವು 11 ಗೋಧಿ ಕಾಳನ್ನ ಯಥಾವತ್ತಾಗಿ ಮನೆಯಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡಿ ಆದಮೇಲೆ ಈ ಒಂದು ಪರಿಹಾರನ ಮಾಡಿಕೊಳ್ಳಿ. ಈ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ 11 ಗೋಧಿ ಕಾಳನ್ನು ಹಾಕಿಬಿಟ್ಟು ನಿಮ್ಗೆ ಏನು ಇರುತ್ತೋ ಅದನ್ನೆಲ್ಲ ಸಂಕಲ್ಪ ಮಾಡ್ಕೊಳ್ತಾ ಆ ಗಂಟನ್ನು ನೀವು ಇಷ್ಟು ಒಂದೊಂದು ಚಿಟಿಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮನ ಹಾಕಿಬಿಟ್ಟು ಈ ಒಂದು ಲಕ್ಷ್ಮೀ ದೇವರ, ಮಹಾಲಕ್ಷ್ಮಿಯ ಮಂತ್ರ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಹೇಂ ಹ್ರೀಂ ನಮಃ. ಈ ಮಂತ್ರ ನಮಗೆ ಸಂಪತ್ತು, ಸಮೃದ್ಧಿ, ಸಂತೋಷ ಎಲ್ಲನೂ ತಂದುಕೊಡುತ್ತೆ ಸ್ನೇಹಿತರೆ. ತಪ್ಪದೆ ಈ ಗಂಟನ್ನು ಕಟ್ಟಿಬಿಟ್ಟು ನಿಮ್ಮ ವ್ಯಾಪಾರದ ಸ್ಥಳ, ನಿಮ್ಮ ಬೀರ್ವ, ನಿಮ್ಮ ದೇವರ ಮನೆ, ನಿಮಗೆ ಎಲ್ಲಿ ಸೂಕ್ತವಾಗುತ್ತೋ ಅಥವಾ ನಿಮ್ಮ ವಾಲೆಟ್ ಎಲ್ಲಿ ಸೂಕ್ತವಾಗುತ್ತೋ ಅಲ್ಲಿ ನೀವು ಇಟ್ಕೊಳ್ಬಹುದು. ಇದನ್ನು ಮತ್ತೆ ನೀವು ಬದಲಾಯಿಸ್ಕೊಳ್ಬೇಕು ಅಂದರೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೇ ಬದಲಾಯಿಸ್ಕೊಳ್ಳಿ. ಅದನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ಗಿಡಗಳ ಕೆಳಗೆ ಹಾಕಿ. ಈ ಒಂದು ಪ್ರಯತ್ನನ ಮಾಡ್ಕೊಂಡು ನೋಡಿ. ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ
ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.